ಎಲ್ಲ ಚೆನ್ನಾಗಿದ್ದೀರಾ? ನಿಜವೂ ಲೈಫಲ್ಲಿ ಫಸ್ಟ್ ಟೈಮ್ ಭಯ ಬಂದಿರೋದು. ಪೊಲೀಸವರು ಆ ಕಡೆ ಈ ಕಡೆ ಹಿಡಿಕೆ ಎಳ್ಕೊಬಿಡೋದು ನೋಡಿ, ಕಳ್ಳನ ಎಳ್ಕೊಂಬಂದಂಗೆ ಎಳ್ಕೊಂಡ್ರೆ ಮುಂದೆ ಬಂದು ಸಕ್ಕತ್ ಭಯ ಆಗ್ಬಿಡ್ತು. ಆಮೇಲೆ ಸಖತ್ ಖುಷಿ ಆಯ್ತು. ಏನ್ ಸೌಂಡ್ ಮತ್ತೆ ಅಲ್ಲ, ನಮಗೆ ಒಂದು ಬೇಜಾರು ಏನಂದ್ರೆ ಹೆಣ್ಣು ಮಕ್ಳು ಸೌಂಡೇ ಬರೋದಿಲ್ಲ, ಬರೀ ಇದು ಆಕ್ಚುಲಿ ಚೆನ್ನಾಗಿರೋದು. ಗಂಡು ಮಕ್ಳು ಸೌಂಡ್. ಗಂಡು ಮಕ್ಳು ಹೆಣ್ಣು ಮಕ್ಳು ಮುಂದೆ ಕೂತ್ಕೊಂಡು ಸೌಂಡ್ ಅಂದ್ರೆ ಗಂಡು ಮಕ್ಳು ಕಣ್ರಿ, ಗಂಡು ಮಕ್ಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆದ್ರೂ ನಮ್ ಗಂಡು ಮಕ್ಳು ಎಂತ ಗ್ರೇಟ್ ಅಂತೀನಿ ಗೊತ್ತಾ? ಯಾವಾಗ್ಲೂ ನಾನು ಪಾಪ ಹೆಣ್ಮಕ್ಳು ಕೂತ್ಕೊಳ್ಳಿ ಅಂತ ಚೇರ್ ಬಿಟ್ಬಿಟ್ಟು ಸೈಡಲ್ಲಿ ಹೆಂಗ್ ನಿಂತವ್ರು ತ್ಯಾಗ ಮೈಗಳು ಕಂಡ್ರಿ ಗಂಡು ಮಕ್ಳು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯ್ತದೆ. ಇಷ್ಟು ಬಹುಮತ ಎಲ್ಲೇ ಹೋದ್ರು ಎಷ್ಟೊಂದು ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ನೀವು ನನಗೆ ಸಖತ್ತು ಖುಷಿ ಆಯ್ತದೆ. ನಿಜವಾಗ್ಲೂ ಒಂದ್ ಹೇಳಬೇಕು, ನಮ್ಮ DK ಸಾಹೇಬ್ರು ಫೋನ್ ಮಾಡ್ಬಿಟ್ಟು ವಿಶ್ ಮಾಡಿದ್ರು. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಒಂದು ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ನಾವು ಅವಾಗ ಗೊತ್ತಾಯ್ತು. ನಮ್ಮ DK ಸರ್ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ನೀವು ವಿಶ್ ಮಾಡಿದ್ಕೆ. ಆಮೇಲೆ ನಮ್ಮ ಸುರೇಶ್ ಸರ್ ಅಷ್ಟೇ ಹೇಳ್ಬಿಟ್ಟು ನಾನು ಓಟ್ ಹಾಕ್ತಿದೆ ಅಂತ ಹೇಳಿದ್ರು, ಸಖತ್ ಖುಷಿ ಆಯ್ತು ಸರ್. ನಿಜ ನನಗೆ ಅವರು ಫೋನ್ ಮಾಡಾಗ ಅವ್ರ ವಾಯ್ಸ್ ಕೇಳ್ದಿಡ್ಕೆ ಭಯ ಆಗ್ಬಿಡ್ತು, ಏನಪ್ಪ ಗಿಲ್ದಿಡ್ಕೆ ಭಯ ಆಗ್ಬಿಡ್ತು. ನನಗೆ ಸಖತ್ ಖುಷಿ ಆಯ್ತು. ಇರಿ ಅಲ್ಲಿಗೆ ಬರ್ತೀನಿ. ನಮ್ಮ ರಘುವಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ತಾವು ಏನ್ ರಘುವಣ ಬಾಳ ಇಲ್ಲಿ. ನಿಜವಾಗ್ಲೂ ರಘುವಣ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈಗಲೂ ಒಂದು ಸಾಯಿಸ್ಬಿಡತ್ತೆ. ಮಾತಾಡ್ತೀನಿ ಅದಕ್ಕೆ ರಘುವಣ. ಹೇಳಪ್ಪ ಆಗಿದ್ದಿ. ನಾನು ಫೋನ್ ಮಾಡಿಲ್ಲ, ನೀನು ಹೇಳಪ್ಪ ಅನ್ನೋಕೆ. ಹುಷಾರಾಗಿದ್ದೀಯಾ? ಇಲ್ಲ, ಇನ್ನ ನಮ್ಮ ಮನೆಗೆ ಬಂದಿಲ್ಲ. ಊಟ ಕರೀತಾನೆ ಇದೀನಿ, ಬಾರ ಒಂದು ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇನ್ನ ಬಂದಿಲ್ಲ ಅವನು. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಬರೋ ಊರು ತಿತ್ತಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತಲ್ಲ ನನ್ನ ಮೇಲೆ. ಬರಲ್ಲ ಅಣ್ಣ, ಸತ್ಯವಲ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರೀತಾ ಇದೀನಿ. ನಾನು ಹಿಂಸೆ ಅಂತಾರೆ ಕಣ್ರಿ. ಫ್ರೆಂಡ್ಶಿಪ್ ಬೆಲೆ ಇಲ್ಲೇನ್ರಿ ಹೆಂಗಿದೆ? ಇವ್ನ ಯಾವನ ಸೆಡೆ ನನ್ ಮಗ. ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದಾಳೆ, ಮಗಳು ಬಂದಿದ್ದಾಳೆ. ಮತ್ತು ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀವು ಹೋಗಿ ಕೂತ್ಕೋಣ. ಈಗ ನೋಡ್ರೆ ಭಯ ಆಯ್ತದೆ ನನಗೆ. ನಾನು ಎಲ್ಲ ಹೋದ್ರು ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ ನಮ್ಮ ಗಂಡು ಮಕ್ಳ ಬಗ್ಗೆ. ಹೆಣ್ಮಕ್ಳು ಯಾರು ಬೇಜಾರು ಮಾಡ್ಕೊಬೇಡ್ರಿ, ಗಂಡು ಮಕ್ಳ ಬಗ್ಗೆ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ ಯಾವಾಗಲೂ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಹೆಗಲ ಮೇಲೆ ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ, ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಯ ಮಗ ಬಂದು ಅಂಕಲ್ ಅಂತ ಕರೀತಾನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂಥರ ಕುಂಕರಿದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಾನ್ ನಿಜವಾಗ್ಲೂ ಸುಮ್ಮನೆ ಒಂದು ಫ್ಲೋಲ್ ಹೇಳ್ಬಿಟ್ಟಿದ್ದೆ. ಒಂದು ಸಾಂಗು, ದೊಡ್ಡವ ಆಸೆ ಕೊಡು, ಚಿಕ್ಕಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಯಾಕೋ ಸೊಪ್ಪು, ನೀವಿಬ್ರು ಮಾಡಿದ ತಪ್ಪು. ಆ ಸಖತ್ ವೈರಲ್ ಆಗಿತ್ತು. ನಂಗೆ ಸಖತ್ ಖುಷಿ ಆಯ್ತು. ಎಂಕವು ತಾವು ಅವ್ರು ಬಂದು ಮಾತಾಡ್ತಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಾತಾಡಿ ತಾವು. ಖತಮ್.
ಬಾಯ್ ಬಾಯ್, ಟಾಟಾ.